Hello friends, welcome to Catalyst Chemistry. Okay. Last class ನಾವು ಆಕ್ಸಿಡೇಷನ್ ನಂಬರ್ ಪಾರ್ಟ್ ಅನ್ನು ನೋಡಿದ್ದೀವಿ. ಓಕೆ, ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಅಂತ ಮಾಡಿದ್ದೀನಿ. ಓಕೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ವಾಟ್ ಕ್ಲಾಸ್ 11 ಆ್ಯಸ್ ವೆಲ್ ಆಸ್ ಕ್ಲಾಸ್ 12 ಆಲ್ಸೋ. ಓಕೆ, ಆಕ್ಸಿಡೇಷನ್ ನಂಬರ್ ಲಾಸ್ಟ್ ಪಾರ್ಟ್ದಲ್ಲಿ ಪಾರ್ಟ್ 3ದಲ್ಲಿ ನಾನು ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ದೆ. ಓಕೆ, ಕಾಮೆಂಟ್ ಸೆಕ್ಷನ್ದಲ್ಲಿ ಕಾಮೆಂಟ್ ಮಾಡಂತ ಕೇಳಿದ್ದೆ. ಓಕೆ, 5 ಎಕ್ಸಾಂಪಲ್ ಕೊಟ್ಟಿದ್ದೆ. ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿರಿ ಅಂಥೇಳಿ ಮಾರ್ಕ್ಡ್ ಅಟಮ್ ಅಂತ ಹೇಳಿದೆ ಇನ್ ಗಿವನ್ ಕಂಪೌಂಡ್. ಓಕೆ, ಫಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಂಗನೀಸು, ನೆಕ್ಸ್ಟ್ ಸಲ್ಫರ್ ಕ್ಯಾಲ್ಕುಲೇಷನ್ ಮಾಡಬೇಕು, ನೆಕ್ಸ್ಟ್ ಕ್ರೋಮಿಯಂ ಕ್ಯಾಲ್ಕುಲೇಷನ್ ಮಾಡಬೇಕು, ದ ನೆಕ್ಸ್ಟ್ ಒನ್ ಈಸ್ ವಾಟ್ ಫಾಸ್ಫರಸ್. ಎಟ್ ದ ಸೆಂಟರ್ ಫಾಸ್ಫರಸ್ ಅದೆಲ್ಲ ಫಾಸ್ಫರಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ದ ನೆಕ್ಸ್ಟ್ ಒನ್ ಈಸ್ ವಾಟ್ ಫಾಸ್ಫರಸ್ ಈಸ್ ದೇರ್. ಓಕೆ, ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಇಲ್ಲಿ ಆನ್ಸರ್ ಹೇಳ್ಕೊತ ಹೋಗ್ತೀನಿ. ನಿಮ್ಮ ಆನ್ಸರ್ ಮಾಡಿದಂಥ ಆನ್ಸರು ಇದು ಟ್ಯಾಲಿ ಮಾಡಿ ನೋಡಿ, ಚೆಕ್ ಮಾಡಿ. ಓಕೆ, ಎಷ್ಟು ಬರ್ತದೆ ಅಂತೇಳಿ ಕ್ಯಾಲ್ಕುಲೇಷನ್ ಗೊತ್ತಾಗ್ತದೆ. ಓಕೆ, ಇಲ್ಲಿ ನೀವು ಥಿಂಕ್ ಮಾಡಿದ್ರೆ ಒನ್ ಬೈ ಒನ್ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ, ನೋಡ್ಕೊಂಬಿಡಿ. ಓಕೆ, ಈಸಿ ಅದ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಫಸ್ಟ್ ಹೇಳ್ಬೇಕಂದ್ರೆ ಫಸ್ಟ್ ಎಕ್ಸಾಂಪಲ್ MnO2 ತೊಗೊಳ್ರಿ. ಫಸ್ಟ್ ಎಕ್ಸಾಂಪಲ್ ಈಸ್ ವಾಟ್ MnO2. MnO2ದಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಕೇಳ್ತಾ ಇದ್ದಾರೆ. ಓಕೆ, ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಕೇಳ್ತಾ ಇದ್ದಾರೆ ಅಂದರೆ ನಾರ್ಮಲ್ ಸ್ಟೆಪ್ ಯೂಸ್ ಮಾಡಿದರೆ ನಮ್ಗೆ ಗೊತ್ತಿಲ್ಲಪ್ಪ ಅಂದರೆ ಏನು ಇಟ್ಕೋಬೇಕಂತ ಹೇಳಿದ್ದೆ, ಎಕ್ಸ್ ಇಟ್ಕೋಬೇಕಂತ ಹೇಳಿದ್ದೆ. ನೆಕ್ಸ್ಟ್ ಪ್ಲಸ್ 1 ಆಕ್ಸಿಜನ್ ಹೌ ಮನಿ ಎಲೆಕ್ಟ್ರಾನ್ ಡೊನೇಟ್ಸ್ 2 ಇರ್ತದೆ ಚಾರ್ಜ್. ನೆಕ್ಸ್ಟ್ ಈಕ್ವಲ್ ಟು 2. ಈಸ್ ದೇರ್ ಎನಿ ಚಾರ್ಜ್ ಆನ್ ದಿ ಕಂಪೌಂಡ್? ಏನೂ ಇಲ್ಲ ಅಂದರೆ 0. ಅಂದರೆ ಟೋಟಲ್ ಏನಾಯ್ತದ ಎಕ್ಸ್ ಮೈನಸ್ 4 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು ಪ್ಲಸ್ 4. ಓಕೆ, ಇದು ಆಕ್ಸಿಡೇಷನ್ ಸ್ಟೇಟ್ ಆಫ್ ಏನಂತ ಹೇಳ್ತೀರಿ? ಮ್ಯಾಂಗನೀಸ್ ಅಂತ ಹೇಳ್ತೀರಿ. Mn ಅಂದರೆ ಮ್ಯಾಂಗನೀಸ್, Mg ಅಂತಂದರೆ ಮ್ಯಾಗ್ನೇಸಿಯಮ್, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಮ್ಯಾಗ್ನೇಸಿಯಮ್ ಬರೋದು ಎಸ್ ಬ್ಲಾಕ್ದಲ್ಲಿ ಬರ್ತದೆ, Mn ಬರೋದು ಡಿ ಬ್ಲಾಕ್ದಲ್ಲಿ ಬರ್ತದೆ. ಓಕೆ, ಅಟೋಮಿಕ್ ನಂಬರ್ 25 ಅದಲ್ಲ. ಓಕೆ, ಫಸ್ಟ್ ಒನ್ ಆಯಿತಾ. ಸೆಕೆಂಡ್ ಒನ್ ಏನು ಕೇಳಿದಾರೆ ಅವರು? SO4 2 ಮೈನಸ್. SO4 2 ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಹೇಳಬೇಕು ನೀವು. ಸಿಂಪಲ್ ಅದ, SO4 2 ಮೈನಸ್ ಅದ, ಚಾರ್ಜ್ ಅದ. ಇದನ್ನ ಸಲ್ಫರ್ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ದೆ. ಸಲ್ಫರ್ ಕ್ಯಾಲ್ಕುಲೇಷನ್, ಸಲ್ಫರ್ ಗೊತ್ತಿಲ್ಲ ಅಂದರೆ ಏನು ಇಟ್ಕೋಬೇಕು? ಎಕ್ಸ್ ಅಂತ ಇಟ್ಕೋಬೇಕು. ಆಮೇಲೆ ಆಕ್ಸಿಜನ್ ಎಷ್ಟಪ್ಪ ಡೊನೇಟ್ ಮಾಡ್ತದೆ ಮೀನ್ಸ್ ಚಾರ್ಜ್ ಎಷ್ಟು ಆಕ್ಸಿಜನ್ದ 2. ಹೌ ಮೆನಿ ಆಕ್ಸಿಜನ್ಸ್ ಆರ್ ದೇರ್ 4. ಈಕ್ವಲ್ ಟು ಏನು ಬರಿಬೇಕು? -2 ಬರಿಬೇಕು. ಯಾಕೆ ಬರಿಬೇಕು? ದಿಸ್ ಈಸ್ ರೂಲ್ ಆರ್ ದೇರ್. ನೋ ಸಮ್ ಆಫ್ ದ ರೂಲ್ಸ್ ಆರ್ ದೇರ್ ಫಾರ್ ಫೈಂಡ್ ಔಟ್ ದ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ ಸ್ಟಡಿ ಮಾಡಿದ್ದು ಅಲ್ಲ. ಇಲ್ಲಿ ಇದು ಕಂಪೌಂಡ್ ಏನು ಕೊಟ್ಟಿದ್ದನಲ್ಲ, ಇದ್ರ ಮ್ಯಾಗ ಏನದ ಚಾರ್ಜ್ ಅದಲ್ಲ, ಚಾರ್ಜ್ ಬರ್ಕೋಬೇಕು. ಇಲ್ಲಿ ಚಾರ್ಜ್ ಇಲ್ಲ. ಓಕೆ, ನೆಕ್ಸ್ಟ್ ಏನಾಗ್ತದೆ? 4 2 ಎಷ್ಟಾಗ್ತದೆ? 8 ಈಕ್ವಲ್ ಟು -2 ಆಗ್ತದೆ. ನೆಕ್ಸ್ಟ್ ಇದನ್ನು ಎಷ್ಟಾಗ್ತದೆ ನೋಡಿರಿ? ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ? ಪ್ಲಸ್ 6 ಆಗ್ತದೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇಸ್ 6. ಯಾಕಂತಂದರೆ ಆಕ್ಸಿಜನ್ ಫ್ಯಾಮಿಲಿ ಬರ್ತದಲ್ಲ, ಆಕ್ಸಿಜನ್ ಫ್ಯಾಮಿಲಿದಲ್ಲಿ ನೀವು ಥಿಂಕ್ ಮಾಡ್ಕೋತ ಹೋದ್ರೆ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಇರ್ತದೆ ಹೇಳ್ರಿ? +6 ಅಂತ ಇರ್ತದೆ. ಯೂಸ್ವಲಿ ನಾರ್ಮಲ್ +6. ಗ್ರೂಪ್ ನಂಬರು +6 ಇದೆ, ಇದು +6 ಬಂದಿದೆ, ನೋ ಪ್ರಾಬ್ಲಮ್. +7 ಬರಬಾರ್ದು, +7 ಬರಬಾರ್ದು ಅಂತ ಹೇಳಿದ್ದೆ. ಓಕೆ, ನಾನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ನೆಕ್ಸ್ಟ್ ನೋಡಿ K2CrO4 ಅದ, ಥರ್ಡ್ ಒನ್ನು K2Cr2 ಅದಲ್ಲ, O4 ಅದ. O7 ಅಲ್ಲ, O7 ನಾವು ಮಾಡಿದ್ದೀವಿ, ವಿಡಿಯೋದಲ್ಲಿ ಇದೆ ನೋಡಿ. ಓಕೆ, K2CrO4ದಲ್ಲಿ ಏನು ಕೇಳಿದ್ದಾರೆ ಅವರು? ಕ್ರೋಮಿಯಮ್ ಕೇಳಿದ್ದಾರೆ. ಪೊಟ್ಯಾಸಿಯಮ್ ಎಲ್ಲಿ ಬರ್ತದೆ? ಥಿಂಕ್ ಮಾಡಬೇಕು. ಪೊಟ್ಯಾಸಿಯಮ್ ಎಲ್ಲಿ ಬರ್ತದಪ್ಪ? ಎಸ್ ಬ್ಲಾಕ್ ಎಲಿಮೆಂಟ್ ಒಳಗೆ ಬರ್ತದೆ. ಪೊಟ್ಯಾಸಿಯಮ್ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂತ ಹೇಳಿದ್ದೆ? +1 ಅಂತ ಹೇಳಿದ್ದೆ, ಹೌದಾ? ಇದೇನು ಬರೀತೀರಿ? +1. ಎಷ್ಟು ಪೊಟ್ಯಾಸಿಯಮ್ದವ? 2 ಪೊಟ್ಯಾಸಿಯಮ್ ಪ್ಲಸ್ ಕ್ರೋಮಿಯಮ್ ಗೊತ್ತಿಲ್ಲ, ಹೌದಿಲ್ಲೋ? ಅದಕ್ಕೆ 2 × X ಮಾಡ್ಕೋಬೇಕು. ಅದನ್ನೇನು ಗೊತ್ತಿಲ್ಲ ಅಂದರೆ 2 × X, ಬಿಕಾಸ್ 2 ಐತಲ್ಲ, 2 × X ಮಾಡ್ಕೊಂಡ್ರೆ ಎಷ್ಟಾಗ್ತದೆ ನೋಡಿರಿ. ನೆಕ್ಸ್ಟ್ ಆಕ್ಸಿಜನ್ ಕ್ಯಾನ್ ಡೊನೇಟ್ -2 ಚಾರ್ಜ್ 4 ಈಕ್ವಲ್ ಟು 0. ಇಲ್ಲೇನು ಚಾರ್ಜ್ ಇಲ್ಲ, ದೇರ್ ಇಸ್ ನೋ ಚಾರ್ಜ್ ಆನ್ ದಿ ಗಿವನ್ ಕಂಪೌಂಡ್ ಅಂತ ಹೇಳ್ತೀರಿ. ಈಗ 2 × 1 ಎಷ್ಟಾಯ್ತಪ್ಪ? ಇದು 2 ಆಯ್ತು. ನೆಕ್ಸ್ಟ್ ಏನಿದೆ? 2x. 4 2 ಎಷ್ಟು? 8 ಈಕ್ವಲ್ ಟು 0. ಇಲ್ಲಿ ಇದೆಷ್ಟಾಯ್ತು? 2x - 6 ಈಕ್ವಲ್ ಟು 0 ಆಯ್ತು. 2x ಈಕ್ವಲ್ ಟು ಎಷ್ಟಪ್ಪ? 6. x ಈಕ್ವಲ್ ಟು ಎಷ್ಟು? 6/2. x ಈಕ್ವಲ್ ಟು ಎಷ್ಟಾಯ್ತು ಇಲ್ಲಿ? +3 ಆಯಿತಾ? +3. 1 ಕ್ರೋಮಿಯಮ್ ಈಸ್ +3. ಅನದರ್ ಕ್ರೋಮಿಯಮ್ ಈಸ್ ದೇರ್, ನೋ, ದಟ್ ಈಸ್ ಆಲ್ಸೋ +3. ಟೋಟಲ್ ಎಷ್ಟಾಗ್ತದೆ? +6 ಆಗ್ತದೆ ಕ್ರೋಮಿಯಮ್. ಬಟ್ ಇನ್ ದಿಸ್ ಕೇಸ್ ದಿಸ್ ಈಸ್ ದಟ್ ಕ್ರೋಮಿಯಮ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ವಾಟ್? x ಈಕ್ವಲ್ ಟು +3. ನೋ ಪ್ರಾಬ್ಲಮ್ ಆಯ್ತಲ್ಲ ಇದು. ನೆಕ್ಸ್ಟ್ ಫೋರ್ತ್ ಒಂದು ಸಾಲ್ವ್ ಮಾಡೋಣ. S3PO2 ಅಂತದ, S3PO2 ಅಂತದ. ಫಾಸ್ಫರಸ್ ಕೇಳಿದ್ದಾರೆ ಅವರ. ಓಕೆ, ಹೈಡ್ರೋಜನ್ ಎಷ್ಟಿರ್ತದೆ? 3 × 1. ಚಾರ್ಜ್ 1 ಅಲ್ಲ, ಹೈಡ್ರೋಜನ್ +1. ನೆಕ್ಸ್ಟ್ ಏನು ಬರೀತೀರಿ? ಇದು ಎಕ್ಸ್ ಅಂತ ಬರೀತೀರಿ, ಏನು ಪ್ರಾಬ್ಲಮ್ ಇಲ್ಲ, ಗೊತ್ತಿಲ್ಲಲ್ಲ. ನೆಕ್ಸ್ಟ್ ಇಲ್ಲಿ 2 × 2 ಡೈರೆಕ್ಟ್ ಬರಲ್ಲ, ಅಥವಾ ಇನ್ನೊಂದು ಬರೀತೀನಿ ತೊಗೊಳ್ರಿ. ಓಕೆ, ಇದನ್ನೇನು ಇಟ್ಕೋತೀರಿ? ಪ್ಲಸ್ ಇಟ್ಕೊಳ್ರಿ. -2 × 2. ಈಸ್ ದೇರ್ ಎನಿ ಚಾರ್ಜ್ ಆನ್ ದ ಕಂಪೌಂಡ್? ನೋ. ಓಕೆ,
3 × 1 3 ಪ್ಲಸ್ ಎಕ್ಸ್ ಬರೀತೀರಿ 2 2 ಎಷ್ಟಾಗ್ತದೆ 4 ಆಗ್ತದೆ. ಇಲ್ಲಿ ಎಕ್ಸ್ ಎಷ್ಟಾಯ್ತು ನೋಡಿರಿ, ಮೈನಸ್ ಮಾಡಿಬಿಡ್ರಿ, ಎಷ್ಟು ಬರ್ತದೆ ನೋಡಿರಿ ಇಲ್ಲಿ, ಇದು -1 = 0 ಆಗ್ತದೆ. ಎಕ್ಸ್ = ಏನಾಗ್ತದೆ +1 ಬರ್ತದೆ. ಎಕ್ಸ್ = ಏನು ಬರ್ತದೆ +1. ಫಾಸ್ಫರಸ್ ಏನು ಎಕ್ಸಿಸ್ಟ್ ಆಗ್ತದೆ ಇನ್ ದಿಸ್ ಕೇಸ್ ವಾಟ್ +1 ಅಂತ ಆಗ್ತದೆ. ಓಕೆ ಆಯ್ತಲ್ಲ. ಓಕೆ ನೆಕ್ಸ್ಟ್ ಇದೊಂದು ಕಂಪೌಂಡ್. ಓಕೆ ಡೋಂಟ್ ವರಿ ಅಬೌಟ್ ದಿಸ್ +1 ಎಕ್ಸಿಸ್ಟ್ ಇನ್ ಅ ಫಾಸ್ಫರಸ್ ಆಲ್ ದೋಸ್ ಥಿಂಗ್ಸ್ ಬಟ್ ಎಕ್ಸಿಸ್ಟ್. ಓಕೆ ನೆಕ್ಸ್ಟ್ ಯಾವ್ದು ಫೋರ್ತ್ ಒನ್ ಅದ. ಫೋರ್ತ್ ಒನ್ ಯಾವುದಪ್ಪ ಅದು S3PO3 ಅದ. ಫಾಸ್ಫರಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹೈಡ್ರೋಜನ್ 3 × 1 ಎಕ್ಸ್, ನೆಕ್ಸ್ಟ್ 3 2 6 ಅಂತ ಡೈರೆಕ್ಟ್ ಬರೀತೀನಿ, ಏನು ಪ್ರಾಬ್ಲಮ್ ಇಲ್ಲ. ಇದು 3 ಆಯ್ತು, ಎಕ್ಸ್ 6 = 0, ಎಕ್ಸ್ ಡೈರೆಕ್ಟ್ ಬರೀಲ್ಲ +3 ಬರ್ತದೆ ಆಕ್ಸಿಡೇಷನ್ ಸ್ಟೇಟ್. ಓಕೆ ಇದು ಹೋಮ್ವರ್ಕ್ ಕೊಟ್ಟಿದ್ದೆ. ಓಕೆ ಎರರ್ ಮಾಡಿದಿರಿ ಚೆಕ್ ಮಾಡ್ಕೊಳ್ರಿ, ನಿಮ್ಮದು ಕರೆಕ್ಟ್ ನೀವು ಮಾಡಿದ್ದು ಇದು ಟ್ಯಾಲಿ ಆಗ್ತದೆ ಇಲ್ಲಿ ನೋಡ್ಕೊಂಬಿಡ್ರಿ. ಓಕೆ ದಿಸ್ ಈಸ್ ಹೋಮ್ವರ್ಕ್. ಓಕೆ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್. ಐ ವಿಲ್ ಸ್ಟಾರ್ಟ್ ನೆಕ್ಸ್ಟ್ ವಾಟ್ ರಿಡಾಕ್ಸ್ ರಿಯಾಕ್ಷನ್. ಸ್ಕ್ರೀನ್ಶಾಟ್ ತೊಗೊಂಡ್ರಾ? ನೆಕ್ಸ್ಟ್ ಸ್ಟಾರ್ಟ್ ಮಾಡಲಾ? Okay friends, the next one is what redox reaction. Okay, the topic is redox reaction. Redox reaction, this is what class 11th topic. Okay, redox reaction, this is most important topic for competitive exam as well as what theory also. Okay, in this topic JEE and NEET every year one question should be there. Okay, compulsory one question, otherwise they are going to ask you relative questions. With help of the redox reaction they are going to connect with what another question. Okay, that's why this is most important topic. ಅದಕ್ಕೆ ನೀವು ಇದನ್ನ ಟಾಪಿಕನ್ನು ಪರ್ಫೆಕ್ಟ್ ಮಾಡಬೇಕು. ಈ ರಿಡಾಕ್ಸ್ ರಿಯಾಕ್ಷನ್ ಈಗ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ರಿಡಾಕ್ಸ್ ರಿಯಾಕ್ಷನ್ ಸ್ಟಡಿ ಮಾಡಬೇಕಂದ್ರೆ ಫಸ್ಟ್ ಆಕ್ಸಿಡೇಷನ್ ನಂಬರ್ ಪರ್ಫೆಕ್ಟ್ ಇರಬೇಕು. ಓಕೆ, ನೀವು ಯಾರು ಆಕ್ಸಿಡೇಷನ್ ನಂಬರ್ ವೀಡಿಯೋ ನೋಡಿಲ್ಲಲ್ಲ ನೋಡ್ಕೊಂಬರ್ಬೇಕು. ಓಕೆ, ಅದು ಹೆಲ್ಪ್ ಆಗ್ತದೆ ನಮಗಿಲ್ಲಿ. ರಿಡಾಕ್ಸ್ ರಿಯಾಕ್ಷನ್ ಸ್ಟಡಿ ಮಾಡಬೇಕಂದ್ರೆ ಆಕ್ಸಿಡೇಷನ್ ನಂಬರ್ ಬೇಕೇ ಬೇಕು. ಆಕ್ಸಿಡೇಷನ್ ನಂಬರ್ ಇಲ್ಲದೆ ರಿಡಾಕ್ಸ್ ರಿಯಾಕ್ಷನ್ ಸ್ಟಡಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಫಸ್ಟ್ ಏನು ಮಾಡಿದ್ದೆ, ಪ್ಲ್ಯಾನ್ಲೇ ಏನು ಮಾಡಿದ್ದೀನಿ ರೀ, ಅದಕ್ಕೆ ಆಕ್ಸಿಡೇಷನ್ ನಂಬರನ್ನು ಫಸ್ಟ್ ನಾನು 3 ಪಾರ್ಟಾಗಿ ಡಿವೈಡ್ ಮಾಡಿ ಹೇಳಿದ್ದೀನಿ. ಓಕೆ, 30 minutes. Okay, next redox reaction. What is the redox reaction we will study later. Okay, in this case also. First, what is oxidation, what is reduction, what is oxidizing agent, what is reducing agent. These 4 concepts are most important in chemistry. Okay, that is, if you don't know what is oxidation and what is oxidizing agent, what is reduction, what is ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಈಗ ನಿಮ್ಮ ಕೆಮಿಸ್ಟ್ರಿ ಗೊತ್ತಿಲ್ಲ ಅಂತಂದ. ಓಕೆ, ಅದಕ್ಕೆ ಫಸ್ಟ್ ಆಕ್ಸಿಡೇಷನ್ ಅಂದರೆ ಏನು, ರಿಡಕ್ಷನ್ ಅಂದರೆ ಏನು ನೋಡ್ಬೇಕು. ಎವ್ರಿ ರಿಯಾಕ್ಷನ್ ಹ್ಯಾವಿಂಗ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಓಕೆ, ದ್ಯಾಟ್ಸ್ ವೈ ಇಂಪಾರ್ಟೆಂಟ್. ಫಸ್ಟ್ ನಾನು ಒಂದು ಪಾಯಿಂಟ್ ಹಾಕ್ತೀನಿ, ದಟ್ ಈಸ್ ವಾಟ್ ಆಕ್ಸಿಡೇಷನ್ ಅಂತ ಹಾಕ್ತೀನಿ ಫಸ್ಟ್ ಪಾಯಿಂಟ್. ಓಕೆ, ನೀವು ಸರಿಯಾಗಿ ನೆನಪನ್ನ ಇಟ್ಕೋಬೇಕಾ, ಆಕ್ಸಿಡೇಷನ್ ಏನಾಗ್ತದೆ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ನೀವು. ಓಕೆ, ಫಸ್ಟ್ ಪಾಯಿಂಟ್ ಅಥವಾ ನಾನು ಸ್ಟಾರ್ಟ್ ಮಾಡ್ತೀನಿ ಆಕ್ಸಿಡೇಷನ್. ಫಸ್ಟ್ ಪಾಯಿಂಟ್ ಸ್ಟಡಿ ಮಾಡೋದು ಯಾವುದು, ಆಕ್ಸಿಡೇಷನ್ ಅಂತ ಹೇಳಿ ನಾವು ಸ್ಟಡಿ ಮಾಡೋಣ. ಆಕ್ಸಿಡೇಷನ್ ಓಕೆ ಏನಾಗ್ತದೆ ಫಸ್ಟ್ ನೋಡೋಣ. ಆಕ್ಸಿಡೇಷನ್ ಇಲ್ಲಿ NCERT ಒಳಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಆಕ್ಸಿಡೇಷನ್ಸ್ ಅವರು ಸ್ವಲ್ಪ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಕ್ಲಾಸಿಕಲ್ ಮೆಥಡ್ ಕೊಟ್ಟಿದ್ದಾನೆ, ಅಡ್ವಾನ್ಸ್ಡ್ ಮೆಥಡು ಕೊಟ್ಟಿದ್ದಾನೆ. ಕ್ಲಾಸಿಕಲ್ ಮೆಥಡ್, ಡೋಂಟ್ ವರಿ ಅಬೌಟ್ ಅ ಕ್ಲಾಸಿಕಲ್ ಮೆಥಡ್. ನೌ ಡೇಸ್ ದ ಮೆಥಡ್ ಯೂಸ್ಡ್ ಇನ್ ವಾಟ್ ಅಡ್ವಾನ್ಸ್ಡ್ ಮೆಥಡ್ಸ್. ಓಕೆ, ದ ಲಾಸ್ ಆಫ್ ಎಲೆಕ್ಟ್ರಾನ್, ಗೇನ್ ಆಫ್ ಎಲೆಕ್ಟ್ರಾನ್. ಓಕೆ, ದಟ್ ಈಸ್ ಫೈನಲ್. ಬಿಫೋರ್ ಕ್ಲಾಸಿಕಲ್ ಮೆಥಡ್ ಒಳಗೆ ಏನಿತ್ತು ಆಕ್ಸಿಡೇಷನ್ ಅಂದರೆ, ಎಡಿಷನ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ಅಂತ ಹೇಳ್ತಿದ್ರು ಕ್ಲಾಸಿಕಲ್ ಮೆಥಡ್ ಓಲ್ಡರ್ ಡೇಸ್ ಒಳಗೆ. ರಿಡಕ್ಷನ್ ಅಂತಂದ್ರೆ ಏನು ಹೇಳ್ತಿದ್ರು, ದಟ್ ಈಸ್ ಕಾಲ್ಡ್ ವಾಟ್ ಎಡಿಷನ್ ಆಫ್ ವಾಟ್ ಹೈಡ್ರೋಜನ್, ದೇ ಆರ್ ಗೋಯಿಂಗ್ ಟು ಕಾಲ್ಡ್, ದಟ್ ಈಸ್ ಕಾಲ್ಡ್ ವಾಟ್ ರಿಡಕ್ಷನ್. ಆಕ್ಸಿಜನ್ ಆ್ಯಡ್ ಮಾಡಿದರೆ ಆಕ್ಸಿಡೇಷನ್ ಆಗ್ತದೆ, ಹೈಡ್ರೋಜನ್ ಆ್ಯಡ್ ಮಾಡಿದರೆ ದಟ್ ಈಸ್ ಕಾಲ್ಡ್ ರಿಡಕ್ಷನ್ ಆಗ್ತದೆ ಅಂತ, ದಟ್ ಈಸ್ ಕಾಲ್ಡ್ ಕ್ಲಾಸಿಕಲ್ ಮೆಥಡ್. ಬಟ್ ಇನ್ ದಿಸ್ ಕೇಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವಾಟ್ ಅಡ್ವಾನ್ಸ್ಡ್ ಮೆಥಡ್ ಏನಾಗ್ತದೆ ಅಂತ ನಾವು ನೋಡೋಣ. ಅಡ್ವಾನ್ಸ್ಡ್ ಮೆಥಡ್. ಓಕೆ, ವೆರಿ ಸಿಂಪಲ್ ಡೆಫಿನೇಷನ್ ಬರೀತೇನೆ ರೀ, ಸ್ವಲ್ಪ ನೋಡ್ಕೋಬೇಕು. ಓಕೆ, ಆಕ್ಸಿಡೇಷನ್ ಅಂತಂದ್ರೆ ಏನು ಗುರ್ತದೆ ಅಂದ್ರೆ, ಇನ್ ದಿಸ್ ಕೇಸ್ ದ ಲಾಸ್ ಆಫ್ ಎಲೆಕ್ಟ್ರಾನ್ ಅಂತ ಬರೀತಾರೆ. ಸಿಂಪಲ್ ಡೆಫಿನೇಷನ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ಅಂತ ಕರೀತಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ದೋಸ್ ಕ್ಲಾಸಿಕಲ್ ಮೆಥಡ್ಸ್. ಓಕೆ, ಯೂಸ್ ಇಲ್ಲ ಕ್ಲಾಸಿಕಲ್ ಮೆಥಡ್ಸ್, ಅದಕ್ಕೆ ನಾವು ಅದನ್ನು ಸ್ಟಡಿ ಮಾಡೋದು ಏನು ನೆಸೆಸರಿ ಇಲ್ಲ, ಅದನ್ನೇನು ಬಗ್ಗೆ ವರಿ ಮಾಡ್ಕೋಬೇಡ್ರಿ. ಓಕೆ, ಇಲ್ಲ ಇನ್ನೊಂದು ಡೆಫಿನೇಷನ್ ಬರೀತಾನೆ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆರ್ ಅಂತ ಹಾಕಿ ಇನ್ನೊಂದು ಡೆಫಿನೇಷನ್ ಬರೀತೀನಿ. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂತ ಕರಿತೀನಿ ನಾನು ಏನಂತ ಕರಿತೀನಿ, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅನ್ಬೋದು ಅಥವಾ ನಂಬರ್ ಅನ್ಬೋದು. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್
ಅಥವಾ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅದು ಅದನ್ನು ನೀವು ಕರೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಕ್ಸಿಡೇಷನ್ ನಂಬರ್ ಒಂದೇ ತಾನೇ. ಓಕೆ, ದ್ಯಾಟ್ಸ್ ವೈ ದಿಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ನಾ ಇಲ್ಲಿ ಏನು ಪಾಯಿಂಟ್ ಅಂದರೆ ಒಂದು ಎಕ್ಸಾಂಪಲ್, ನಾರ್ಮಲ್ ಎಕ್ಸಾಂಪಲ್ ತೊಗೊಳ್ಳೋಣ, ಈಸಿ ಎಕ್ಸಾಂಪಲ್. ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ತೊಗೋತೀನಿ. ಓಕೆ, ಈಗ ನೋಡಿ, ಜಸ್ಟ್ ನೋಡಿ, ಸೋಡಿಯಂ ಅದ. ಸೋಡಿಯಂ, ನಾನು ಎಲಿಮೆಂಟ್ ಬರೆದ ತಕ್ಷಣ ಯು ಹ್ಯಾವ್ ಟು ಥಿಂಕ್. ಏನು ಥಿಂಕ್ ಮಾಡ್ಬೇಕಂದ್ರೆ ಸೋಡಿಯಂ ಎಲ್ಲಿ ಬರ್ತದೆ ಥಿಂಕ್ ಮಾಡಬೇಕು. ಇಟ್ ವಿಲ್ ಕಮ್ ಅಂಡರ್ ಎಸ್, ಪಿ, ಡಿ ಆರ್ ಎಫ್. ಯು ಹ್ಯಾವ್ ಟು ಥಿಂಕ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಥಿಂಕ್ ಆಕ್ಸಿಡೇಷನ್ ನಂಬರ್ ಎಷ್ಟು ಥಿಂಕ್ ಮಾಡಬೇಕು, ಬಿಕಾಸ್ ರೆಡಾಕ್ಸ್ ರಿಯಾಕ್ಷನ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಆಕ್ಸಿಡೇಷನ್ ನಂಬರ್. ಓಕೆ, ಆಕ್ಸಿಡೇಷನ್ ನಂಬರ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ರೆಡಾಕ್ಸ್ ರಿಯಾಕ್ಷನ್ ಬರೋಂಗಿಲ್ಲ. ಓಕೆ, ದ್ಯಾಟ್ಸ್ ವೈ ನೀವು ಸೋಡಿಯಂ ನೀವು ಯೂಸ್ವಲಿ ನೋಡಿರ್ತೀರಿ, ಹೈಸ್ಕೂಲ್ ಲೆವೆಲ್ದಾಗ ಅದು ನಿಮ್ಗೆ ತೋರಿಸಿರ್ತಾರೆ. ಸೋಡಿಯಂ ಇಟ್ ಈಸ್ ಏನು ಸಾಲಿಡ್ ಇರ್ತದೆ. ಸೋಡಿಯಂ ಏನಾಗ್ತದೆ, ಸೋಡಿಯಂ ಈಸ್ ಕನ್ವರ್ಟೆಡ್ ಇಂಟು Na+ ಆಗ್ತದೆ. ದ ಲಾಸ್ ಆಫ್ ಒನ್ ಎಲೆಕ್ಟ್ರಾನ್ ಆಗ್ತದೆ. ನೋಡ, ಇಲ್ಲಿ ನಾ ಸೋಡಿಯಮ್ದು ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೋಡಿಯಂ. ದ ಸೋಡಿಯಂ ಈಸ್ ಇನ್ ಎಲಿಮೆಂಟಲ್ ಫಾರ್ಮ್ದಾಗದ. ಯಾವ ಫಾರ್ಮ್ದಾಗದ ಇದೆ, ಎಲಿಮೆಂಟಲ್ ಫಾರ್ಮ್ದಾಗದ. ಎಲಿಮೆಂಟಲ್ ಫಾರ್ಮ್ದಾಗ ಇರ್ತದಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಜನರಲಿ ಏನಿರ್ತದೆ ಅಂತ ಹೇಳಿದ್ದೆ ನಿಮಗೆ, 0. ಜನರಲಿ ಏನಿರ್ತದೆ, 0. ಇದು 0ನಾ, 0 ಬರೀಬಹುದಾ. ಇಲ್ಲಿ +1 ಇರ್ತದೆ. ಯೂಸ್ವಲಿ ಪ್ಲಸ್ ಬರೋದ್ರೆ ಏನು 1 ನಡೀತದೆ. ಏನಿಲ್ಲ ಅಂದರೆ ಏನಿರ್ತದೆ, ಇಲ್ಲಿ 1 ಇರ್ತದಲ್ಲ, +1. ಓಕೆ, ದಿಸ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ಪ್ರೊಸೆಸ್. ನಾವು ಬರೆದಂಥ ಡೆಫಿನೇಷನ್ಗೆ ಇದು ಎಕ್ಸಾಂಪಲ್ ಟ್ಯಾಲಿ ಆಗ್ತದೆ. ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ಸೋಡಿಯಂ 0 ಅದ. 0 ಈಸ್ ಕನ್ವರ್ಟೆಡ್ ಇಂಟು +1 ಅಂತ ತಗೊಳ್ರಿ. ಆಕ್ಸಿಡೇಷನ್ ನಂಬರ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಆರ್ ವಾಟ್, ಇನ್ಕ್ರೀಸ್. ದ್ಯಾಟ್ಸ್ ವೈ ದ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ಇಲ್ಲಿ 0ದಿಂದ 1 ಆಗ್ಯದ, ಹೌದಾ. ಇದಕ್ಕೆ ಏನಂತ ಕರೀತಾರೆ, ಆಕ್ಸಿಡೇಷನ್ ಅಂತ ಕರೀತಾರೆ. ಮತ್ತು ಇಲ್ಲೊಂದು ಡೆಫಿನೇಷನ್ ಅದಲ್ಲ, ಇದನ್ನು ನೋಡ್ರಿ, ದ ಲಾಸ್ ಆಫ್ ಎಲೆಕ್ಟ್ರಾನ್. ಇಲ್ಲಿ ನೋಡ, 1 ಎಲೆಕ್ಟ್ರಾನ್ ಲಾಸ್ ಆಗೈತೆ, ಹೌದಿಲ್ಲೋ, ಅದಕ್ಕೆ ಏನಂತ ಕರೀತಾರೆ, ಲಾಸ್ ಆಫ್ ಎಲೆಕ್ಟ್ರಾನ್. ದ ಲಾಸ್ ಆಫ್ ಎಲೆಕ್ಟ್ರಾನ್ ಆರ್ ಎಲ್ಲಿ ಲಾಸ್ ಆಗಿರ್ತದಲ್ಲ ಎಲೆಕ್ಟ್ರಾನ, ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗಿರ್ತದೆ. ಓಕೆ, ದಟ್ ಈಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಓಕೆ, ಎಲ್ಲಿ ಎಲೆಕ್ಟ್ರಾನ್ ಲಾಸ್ ಆಗಿರ್ತದಲ್ಲ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗಿರ್ತದೆ. ಇದಕ್ಕೆ ನಾವು ನಾರ್ಮಲ್ ಮೆಥಡ್ ಒಳಗೆ ಏನಂತ ಕರಿತೀರಿ, ಆಕ್ಸಿಡೇಷನ್ ಅಂತ ಕರಿಬೋದಾ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಈಸ್ ವಾಟ್, ರಿಡಕ್ಷನ್. ಏನಪ್ಪ ರಿಡಕ್ಷನ್ ಅಂತಂದರೆ ನೋಡೋಣ. ಓಕೆ, ಸೆಕೆಂಡ್ ಪಾಯಿಂಟ್ ಈಸ್ ವಾಟ್, ರಿಡಕ್ಷನ್ ಇದರದ್ದು ಅಪೋಸಿಟ್ ಬರೀಬೇಕಷ್ಟೇ. ಓಕೆ, ಇಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಅಂದರೆ ಇಲ್ಲೇನು ಬರೀತೀರಿ ಹೇಳೋಣ ನೋಡಿ, ಗೇನ್ ಆಫ್ ಎಲೆಕ್ಟ್ರಾನ್. gain of electrons is called reduction. or ಅಂತಾಕಿ ನಾವು ಇನ್ನೊಂದು ಡೆಫಿನೇಷನ್ ಬರಿಬೋದಾ, ಇಲ್ಲಿ ಬರೆದಾರಲ್ಲ ಇದ್ರ ಅಪೋಸಿಟ್, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಬರೆದಾರೆ. ಇಲ್ಲೇನು ಬರೀತಾರೆ ಹೇಳ್ರಿ, ಡಿಕ್ರೀಸ್. ಓಕೆ, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆದ್ರೆ ಅದಕ್ಕೆ ಏನಂತ ಕರಿತೀರಿ, ರಿಡಕ್ಷನ್ ಅಂತ ಕರಿತೀರಿ. ಎಕ್ಸಾಂಪಲ್ ಸಿಂಪಲ್ ನಾರ್ಮಲ್ ಎಕ್ಸಾಂಪಲ್ ತೊಗೋತಾ ಇದ್ದೀನಿ. Cl ಅದ ಇಲ್ಲಿ, ಹೌದಾ. ಕ್ಲೋರಿನ್ ಯೂಸ್ವಲಿ ಸ್ಟೇಟ್ ಏನಿರ್ತೈತಿ, ಕ್ಲೋರಿನ್ ಯೂಸ್ವಲಿ ಗ್ಯಾಸ್ ಅಂತ ಕನ್ಸಿಡರ್ ಮಾಡ್ಬೋದಾ. ಓಕೆ, ಕ್ಲೋರಿನ್ ಒಳಗೆ ನಾನು ಏನು ಮಾಡ್ತೀನಿ, ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀನಿ ರೀ. ಇದೇನಾಗ್ತದೆ, ಕನ್ವರ್ಟೆಡ್ ಇಂಟು Cl-, ಅಂದರೆ ದಿಸ್ ಈಸ್ ಆ್ಯಕ್ಟ್ ಆ್ಯಸ್ ಅ ಎಕ್ವಿಯಸ್. AQ ಅಂದರೆ ಏನು, ಎಕ್ವಿಯಸ್. ಓಕೆ, ಇದು ಗ್ಯಾಸು. ಎಕ್ವಿಯಸ್ ಅಂದರೆ ಏನು, ಲಿಕ್ವಿಡ್ ಅಲ್ಲ. ಓಕೆ, ಇಲ್ಲಿ ನೋಡಿ ಡೆಫಿನೇಷನು, ಇದು ಎಕ್ಸಾಂಪಲನ್ನು ಟ್ಯಾಲಿ ಮಾಡಿ. ಫಸ್ಟ್ ನೋಡಿರಿ, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಅಂದರೆ ನೀವು ಥಿಂಕ್ ಮಾಡಿರಿ, ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿಸ್ ಒನ್, 0. ದ 0 ಈಸ್ ಕನ್ವರ್ಟೆಡ್ ಇಂಟು -1 ಆಗ್ತದೆ ನೋಡಿ. 0 ಈಸ್ ಕನ್ವರ್ಟೆಡ್ ಇಂಟು -1 ಅಂತಂದ್ರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟು. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಅದ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಅದ. ಏನಾಗತ್ತದ ಈಗ, ಡಿಕ್ರೀಸ್ ಆಗತ್ತದ ತಾನೇ. ಓಕೆ, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಈಸ್ ಕಾಲ್ಡ್ ರಿಡಕ್ಷನ್. ನೆಕ್ಸ್ಟ್ ಇದು ನೋಡ್ರಿ, ಗೇನ್ ಆಫ್ ಎಲೆಕ್ಟ್ರಾನ್. ಇಲ್ಲಿ ನೋಡ, ಇದು ಎಲೆಕ್ಟ್ರಾನ್ Cl ಅಷ್ಟೇ ಅದ, ಇಲ್ಲಿ Cl-1 ಅದ. ಇದು ಎಲೆಕ್ಟ್ರಾನನ್ನು ಇದ್ರೊಳಗೆ ಆ್ಯಡ್ ಮಾಡಿರಿ ತಂದಂಗೆ ನೀವು ಅದನ್ನು, ಯು ಹ್ಯಾವ್ ಆ್ಯಡೆಡ್ 1 ಎಲೆಕ್ಟ್ರಾನ್ ಟು ದಿ ವಾಟ್, ಕ್ಲೋರಿನ್. Okay, that's why in this case we are going to get a what, Cl-1. Okay, that's why this process is called what, reduction. These two definitions are satisfied what, with the help of this example. The first one is gain of electron takes place, the second one is what, decrease in oxidation takes place. Okay, ಇದು ಯಾವುದು ಆಕ್ಸಿಡೇಷನ್ನು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ, ಇದು
ರಿಡಕ್ಷನ್ ಅಂತ ಕರೆದ್ರಿ ಸಿಂಪಲ್ ಈಸಿ ವೇದಾಗ. ಓಕೆ, ಇದೊಂದು ನೆನಪಿನ ಇಟ್ಕೋಬೇಕು. ಇನ್ನೊಂದು ಏನು ನೆನಪಿನ ಇಟ್ಕೋಬೇಕು, ರಿಡಾಕ್ಸ್ ರಿಯಾಕ್ಷನ್ ಡೆಫಿನೇಷನ್ ಹೇಳಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಆಕ್ಸಿಡೇಷನು ರಿಡಕ್ಷನ್ ಅಷ್ಟೇ ಹೇಳ್ತಾ ಇರೋದು ಇವಾಗ. ಓಕೆ, ಅದು ನೀವು ನೆನಪಿನ ಇಟ್ಕೋಬೇಕು. ಆಕ್ಸಿಡೇಷನ್ ಅಂದರೆ ಏನು, ರಿಡಕ್ಷನ್ ಏನು ಸರಿಯಾಗಿ. ಇವು ವಿತ್ ದ ಹೆಲ್ಪ್ ಆಫ್ ಆಕ್ಸಿಡೇಷನ್ ರಿಡಕ್ಷನ್ ವಿ ಆರ್ ಗೋಯಿಂಗ್ ಟು ಡಿಫೈನ್ ರಿಡಾಕ್ಸ್ ರಿಯಾಕ್ಷನ್. ಓಕೆ, ಈಗ ಹೇಳ್ಬೋದು ನೀವು ವಾಟ್ ಈಸ್ ರಿಡಾಕ್ಸ್ ರಿಯಾಕ್ಷನ್ ಕೇಳಿದಂದ್ರೆ, ವೇರ್ ದೇರ್ ಈಸ್ oxidation as well as reduction takes place, that is called what, redox reaction ಅಂತ ಹೇಳ್ತೀರಿ. ಎಲ್ಲಿ ಆಕ್ಸಿಡೇಷನ್ ಆಗತ್ತದ ಅಲ್ಲಿ ರಿಡಕ್ಷನ್ ಆಗತ್ತಿರ್ತದೆ, ಕಂಪಲ್ಸರಿ ಆಗಲೇಬೇಕು. ವೇರ್ ದೇರ್ ಈಸ್ ಆಕ್ಸಿಡೇಷನ್ ಪಾಸಿಬಲ್, ರಿಡಕ್ಷನ್ ಈಸ್ ಆಲ್ಸೋ 100% ಪಾಸಿಬಲ್. ರಿಡಕ್ಷನ್ ಈಸ್ ಆಲ್ಸೋ 100% ಪಾಸಿಬಲ್. ಒಂದಾಗಿ ಒಂದಿರಲ್ಲ, ಆಕ್ಸಿಡೇಷನ್ ಅಷ್ಟು ಆಗತ್ತದ, ರಿಡಕ್ಷನ್ ಆಗತ್ತಿಲ್ಲ ಅಂದ್ರೆ ದ್ಯಾಟ್ ರಿಯಾಕ್ಷನ್ ಈಸ್ ರಾಂಗ್, ದಟ್ ಈಸ್ ನಾಟ್ ಪಾಸಿಬಲ್ ಇನ್ ಕೆಮಿಸ್ಟ್ರಿ. ಆಕ್ಸಿಡೇಷನ್ ಅಷ್ಟೇ ಎಲ್ಲಿ ಆಗಲ್ಲ, ರಿಡಕ್ಷನ್ ಅಷ್ಟೇ ಎಲ್ಲಿ ಆಗಲ್ಲ, ಎರಡೂ ಆಗ್ತದೆ ರೀ. ಎರಡೂ ಆಯ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ರಿಡಾಕ್ಸ್ ರಿಯಾಕ್ಷನ್. ವೇರ್ ದೇರ್ ಈಸ್ ಬರಿಬೋದಾ ಡೆಫಿನೇಷನ್, ಇವೆರಡು ಮಿಕ್ಸ್ ಮಾಡಿ ಬರಿಬೋದಾ? ಬೇಕಾದ್ರೆ ನಾನು ಡೆಫಿನೇಷನ್ ರಿಡಾಕ್ಸ್ ರಿಯಾಕ್ಷನ್ ಹೇಳ್ತೀನಿ ಇವಾಗ. ಓಕೆ, ಬರಿಬೋದು ನೀವು ನಾರ್ಮಲ್. ವೇರ್ ದೇರ್ ಈಸ್ ಆಕ್ಸಿಡೇಷನ್ and reduction, where there is oxidation reduction takes place in a given reaction, is called redox reaction, ಹಿಂಗೂ ಹೇಳ್ಬೋದು. ಇದೊಂದು ಡೆಫಿನೇಷನ್ ಅಪ್ಪ, ಇದನ್ನೂ ಹೇಳ್ಬೋದು ನಾವು. ಓಕೆ, ಇನ್ನೊಂದು ಡೆಫಿನೇಷನ್ ಅದು, ಅದನ್ನೂ ಬರಿತೀನಿ, ಏನು ಪ್ರಾಬ್ಲಮ್, ಸಿಂಪಲ್. ಅದು ಏನಪ್ಪ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಮ್ಯಾಟರ್ ಫ್ರಾಮ್ one kind of reaction through another kind ಅಂತ ಹೇಳ್ಬೋದು ನೀವು. ಟ್ರಾನ್ಸ್ಫಾರ್ಮೇಷನ್ ಆಫ್ ಮ್ಯಾಟರ್ ಫ್ರಮ್ ಒನ್ ಕೈಂಡ್ ಟು ದಿ, ಡೈರೆಕ್ಟ್ ಟು ದಿ ತೊಗೊಂಡ್ರೆ ಭೀ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಮ್ಯಾಟರ್ ಫ್ರಮ್ ಒನ್ ಕೈಂಡ್ ಟು ದಿ other kind of a reaction is called redox reaction. In this case, important word is what, transformation of matter from one kind to the other kind of a reaction, that is called what, redox reaction ಅಂತ ಕರಿತೀವಿ. ಗೊತ್ತಾಯ್ತಾ? Where there is a redox reaction 100% there must be oxidation as well as reduction takes place, that is what mandatory. Okay, ಇವೆರಡೂ ರಿಯಾಕ್ಷನ್ಸ್ ಅದ. ಓಕೆ, ಇಲ್ಲೇ ಆಕ್ಸಿಡೇಷನ್ ಅದ, ಇದು ರಿಡಕ್ಷನ್ ಅದ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಏನು ಸ್ಟಡಿ ಮಾಡಬೇಕಪ್ಪ ಅಂತಂದ್ರೆ, ರೆಡ್ಯೂಸಿಂಗ್ ಏಜೆಂಟ್ ಆ್ಯಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ನಾವು ಸ್ಟಡಿ ಮಾಡಬೇಕಾಗ್ತದೆ. ಏನು ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು, ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು. ನಾನು ಇಲ್ಲೇ ಕನೆಕ್ಟಿವಿಟಿ ಕೊಡ್ತೀನಿ ನಿಮ್ಗೆ, ಬೇಕಾದ್ರೂ ನಾನು ಇಲ್ಲೇ ಏನು ಮಾಡ್ತೀನಿ, ಕನೆಕ್ಟಿವಿಟಿ ಕೊಡ್ತೀನಿ, ನೀವು ನೋಡ್ಬೋದು. ರೆಡ್ಯೂಸಿಂಗ್ ಏಜೆಂಟ್ ಡೆಫಿನೇಷನ್ ಆಮೇಲೆ ಬರಿತೀನಿ. ನಿಮ್ಗೊಂದು ಸ್ವಲ್ಪ ಟ್ರಿಕ್ ಹೇಳ್ತೀನಿ. ಏನು ಟ್ರಿಕ್ ಅಂದರೆ, ಜಸ್ಟ್ ಹೌ ಟು ರಿಮೆಂಬರ್ ದ ಪಾಯಿಂಟ್. ಓಕೆ, ಸಿಂಪಲ್ ಪಾಯಿಂಟ್ ನೀವು ಏನು ನೆನಪಿಟ್ಕೋಬೇಕಂತಂದ್ರೆ, ಇಲ್ಲಿ ಇಷ್ಟು ನೀವು ಐಡಿಯಾ ಇತ್ತಂದ್ರೆ ನಿಮ್ಗೆ ಬರ್ತದೆ. ಟ್ರಿಕ್ ಏನಪ್ಪ ಅಂತಂದ್ರೆ, ಆಕ್ಸಿಡೇಷನ್ ಆಗತ್ತದ ಅಂತ ತಿಳ್ಕೊಳ್ರಿ. ಓಕೆ, ಆಕ್ಸಿಡೇಷನ್ ಮೀನ್ಸ್ ವಾಟ್, ದಟ್ ಈಸ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ನೆನಪಿಟ್ಕೋಬೇಕು ನೀವು. ರೆಡ್ಯೂಸಿಂಗ್ ಏಜೆಂಟ್, ಆಕ್ಸಿಡೇಷನ್ ಅಂದರೆ ರೆಡ್ಯೂಸಿಂಗ್ ಏಜೆಂಟ್ ಅಂತ ನೆನಪಿನಾಗ ಇಟ್ಕೋಬೇಕಾಗ್ತದೆ. ಓಕೆ, ಇದೊಂದು ಸ್ವಲ್ಪ ನೆನಪಿನ ಇಟ್ಕೋತೀರಾ, ಸಿಂಪಲ್ ಪಾಯಿಂಟ್ ಇದು. ಆಕ್ಸಿಡೇಷನ್ ಅಂದರೆ ರೆಡ್ಯೂಸಿಂಗ್ ಏಜೆಂಟಪ್ಪ, ಎರಡು. ಓಕೆ, ನೆಕ್ಸ್ಟ್ ರಿಡಕ್ಷನ್ ಅಂತಂದರೆ, ರಿಡಕ್ಷನ್ ಅಂದರೆ ಏನು ನೆನಪಿನ ಇಟ್ಕೋತೀರಿ, ಆಕ್ಸಿಡೈಸಿಂಗ್ ಏಜೆಂಟ್. ಏನು ನೆನಪಿನ ಇಟ್ಕೋತೀರಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತೇಳಿ ನೀವು ನೆನಪಿನಾಗ ಇಟ್ಕೋತೀರಿ. ಆಕ್ಸಿಡೇಷನ್ ಅಂದರೆ ರೆಡ್ಯೂಸಿಂಗ್ ಏಜೆಂಟ್ ಅಂತೀರಿ, ರಿಡಕ್ಷನ್ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೀರಿ. ಇದೊಂದು ಸ್ವಲ್ಪ ನೀವು ನೆನಪಿನಾಗ ಇಟ್ಕೊಟ್ರೆ ಅಷ್ಟೇ. ನಾನು ಡೆಫಿನೇಷನ್ ಹೇಳ್ತೀನಿ ಯಾವ ರೀತಿ ಆಗುತ್ತದೆ ಅಂತ ಹೇಳ್ತೀನಿ. ಓಕೆ, ನಿಮ್ಗೆ ಆಕ್ಸಿಡೇಷನ್ ಅಂದರೆ ಗುರುತದ, ಏನು ಪ್ರಾಬ್ಲಮ್ ಇಲ್ಲಪ್ಪ. ಆಕ್ಸಿಡೇಷನ್ ಅಂದರೆ ಏನಪ್ಪ, ದ ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ಅಂತ ಕರಿತೀರಿ. ಓಕೆ, ಅದಕ್ಕೆ ನಾವು ಇಂಡೈರೆಕ್ಟ್ಲಿ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ರೆಡ್ಯೂಸಿಂಗ್ ಏಜೆಂಟ್ ಡೆಫಿನೇಷನ್ ಏನು ಗೊತ್ತಾ, ರೆಡ್ಯೂಸಿಂಗ್ ಏಜೆಂಟ್ನ ಇಲ್ಲೇ ಬರಿಲ್ಲ, ರೆಡ್ಯೂಸಿಂಗ್ ಏಜೆಂಟ್ ಅಂತ ಇಲ್ಲಿ ಬರಿತೀನಿ. RA ಅಂದರೆ ಏನು ಬರಿತೀರಿ, ರೆಡ್ಯೂಸಿಂಗ್ ಏಜೆಂಟ್ ಡೆಫಿನೇಷನ್. ರೆಡ್ಯೂಸಿಂಗ್ ಏಜೆಂಟ್ ಡೆಫಿನೇಷನ್ ಬರಿಬೋದು. ಹೆಂಗೆ ಡೆಫಿನೇಷನ್ ಬರಿಬೋದು ಅಂದ್ರೆ, ಡೊನೇಟ್ ಆ್ಯನ್ ಎಲೆಕ್ಟ್ರಾನ್ ಬರಿಬೋದ ನಾರ್ಮಲ್ ಆಗಿ. ನಾನು ಹೇಳ್ತೀನಿ ಹೆಂಗೆ ಮೀನಿಂಗ್ ಅಂತೇಳಿ. ಡೊನೇಟ್ ಆಫ್ ಆ್ಯನ್
electrons. Donate of an electrons is called reducing agent ಅಂತ ಹೇಳ್ತೀರಿ. ಇಲ್ಲಿ ನೋಡಿ ಎಲೆಕ್ಟ್ರಾನ್ ಡೊನೇಟ್ ಆಗ್ಯದ, ಅದಕ್ಕೆ ನಾವು ಏನಂತ ಕರಿತೀವಿ, ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಡೊನೇಟ್ ಆಫ್ ಆನ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀರಿ. ಓಕೆ, ನೆಕ್ಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು ಹೇಳ್ತೀರಿ ಹೇಳ್ರಿ? ಅಕ್ಸೆಪ್ಟ್ ಆಫ್ ಆನ್ ಎಲೆಕ್ಟ್ರಾನ್ಸ್, ಅಕ್ಸೆಪ್ಟ್ ಆಫ್ ಆನ್ ಎಲೆಕ್ಟ್ರಾನ್, ಯಾವುದು ಎಲೆಕ್ಟ್ರಾನ್ ತಗೊಳ್ತದಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ರಿಡಕ್ಷನ್ ಇರ್ತದೆ, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಆಕ್ಸಿಡೇಷನ್ ಇರ್ತದೆ. ದಿಸ್ ಈಸ್ ಜಸ್ಟ್ ಮೆಥಡ್ ಟು ಅಂಡರ್ಸ್ಟ್ಯಾಂಡ್, ಮೆಥಡ್ ಟು ವಾಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಯು ಹ್ಯಾವ್ ಟು ಥಿಂಕ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಇಟ್ ಆರ್ ಹೌ ಡಸ್ ಇಟ್ ವರ್ಕ್, ಹೆಂಗೆ ವರ್ಕ್ ಆಗ್ತದೆ ಅಂತ ಅದನ್ನು ನೋಡೋಣ ನಾವು ಈಗ. ಓಕೆ, ಈಗ ನಿಮ್ಗೆ ಐಡಿಯಾ ಬಂತಪ್ಪ, ಇದ್ರ ಅಪೋಸಿಟ್ ನೆನಪನ್ನ ಇಟ್ಕೋಬೇಕು. ಆಕ್ಸಿಡೇಷನ್ ಅಂತಂದ್ರೆ ರೆಡ್ಯೂಸಿಂಗ್ ಏಜೆಂಟ್, ರಿಡಕ್ಷನ್ ಅಂತಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೇಳಿ. ಓಕೆ, ಈಗ ನೀವು ಥಿಂಕ್ ಮಾಡಿರಿ ಒಂದು ಸ್ವಲ್ಪ ಹೆಂಗೆ ಥಿಂಕ್ ಮಾಡ್ಬೇಕಂತಂದ್ರೆ, ನಾನು ಇಲ್ಲಿ ಪಾಯಿಂಟ್ ತೊಗೋತೀನಿ. ಇಲ್ಲಿ ಏನಂತಂದ್ರೆ ಜಸ್ಟ್ ಈಗ ನೋಡ, ಜಸ್ಟ್ ಏನದ ಸೋಡಿಯಂ ಕ್ಲೋರೈಡ್ NaCl ಅದ ಅಂತ ತಿಳ್ಕೊಳ್ರಿ. ಓಕೆ, ಈಗ NaCl ಡಿಸೋಸಿಯೇಟ್ ಆಗಬೇಕಪ್ಪ. NaCl ಡಿಸೋಸಿಯೇಟ್ ಆಗಬೇಕಂತಂದ್ರೆ ನೀವು ಏನು ಸ್ವಲ್ಪ ಹೀಟ್ ಸಪ್ಲೈ ಮಾಡಬೇಕಾ? ಆಟೋಮೆಟಿಕ್ ಯಾವುದೂ ರಿಯಾಕ್ಷನ್ ಡಿಸೋಸಿಯೇಟ್ ಆಗಲ್ಲ. ಜಸ್ಟ್ ಯು ಹ್ಯಾವ್ ಟು ಸಪ್ಲೈ ಲೈಟ್ ಆರ್ ಅ ಹೀಟ್. ಓಕೆ, ಯಾವುದಾರು ಒಂದು ಸಪ್ಲೈ ಮಾಡಬೇಕಾದ ಸಮ್ ಎನರ್ಜಿ ಕೊಡ್ಬೇಕು. ಅದಕ್ಕೆ ನೀವು ಒಂದು ಸ್ವಲ್ಪ ಎನರ್ಜಿ ಏನರ ಮಾಡ್ಬೇಕು ಅಂದ್ರೆ ಅದೊಂದು ಸ್ವಲ್ಪ ಚೇಂಜಸ್ ಆಗೋದಲ್ಲ. ಈಗ ನೋಡ್ರಿ, ನಾವು ಇಲ್ಲೇ ನಿಂತಿರೋದು ಅಂತ ತಿಳ್ಕೊಟ್ರೆ, ಒಂದು ಎನಾಲಜಿ ಕೊಡ್ಬೇಕಂತ ನಾನು ಇಲ್ಲಿ ನಿಂತಿದ್ದೀನಿ. ನಾನು ಯಾರೇ ಬಂದು ಹಿಂದೆ ಪುಷ್ ಮಾಡ್ರಪ್ಪ, ಪುಷ್ ಮಾಡ್ರಿ ಅಂದ್ರೆ ನಾನು ಮೂಮೆಂಟ್ ಆಗ್ತೇನೆ ತಾನೆ. ಪುಷ್ ಮಾಡಲಿಲ್ಲಪ್ಪ, ನಾನು ಅಷ್ಟೇ ಇರ್ತೀನಿ, ನನ್ನಲ್ಲಿ ಏನೂ ಚೇಂಜಸ್ ಆಗಂಗಿಲ್ಲ. ನೀವು NaCl ತೊಗೊಂಡು ನೀವು ಇಷ್ಟ ಇಟ್ಟುಬಿಟ್ರೆ ಅಂದರೆ ಏನೂ ಆಗಂಗಿಲ್ಲ. ಅದಕ್ಕೆ ನೀವು ಏನಾದರೂ ಸ್ವಲ್ಪ ಎನರ್ಜಿ ಅದು ಸಪ್ಲೈ ಮಾಡಿದ್ರೆ ಅಂದ್ರೆ ದೆನ್ ಓನ್ಲಿ ವಾಟ್ ದ ಆರ್ಗ್ಯಾನಿಕ್ ರಿಯಾಕ್ಷನ್ ಈಸ್ ಸ್ಟಾರ್ಟೆಡ್. ಓಕೆ, ನೀವು ಇದಕ್ಕೊಂದು ಸ್ವಲ್ಪ ಹೀಟ್ ಸಪ್ಲೈ ಮಾಡಿರಿ ಅಂತ ತಿಳ್ಕೊಳ್ರಿ. ನೀವು ಏನೋ ಒಂದು ಹೀಟ್ ಸಪ್ಲೈ ಮಾಡಿರಿ ಅಂದ್ರೆ ಆಟೋಮೆಟಿಕ್ ಏನಾಗ್ತದೆ, ಇಲ್ಲಿ Na+ ಆಗ್ತದೆ, ನೆಕ್ಸ್ಟ್ ಏನಾಗ್ತದೆ Cl- ಆಗ್ತದೆ ಅಂತ ತಿಳ್ಕೊಳ್ರಿ. ಜನರಲ್ ವೆರಿ ಸಿಂಪಲ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಹಿಯರ್. ಓಕೆ, ಇಲ್ಲಿ ನೋಡ, ಇಲ್ಲೊಂದು ಪಾಯಿಂಟ್ ಅದ, ಅಲ್ಲಿ ಕ್ವಶನ್ಸ್ ಹೆಂಗೆ ಕೇಳ್ತಾರ, NaCl is there. Okay, out of these two which is act as a reducing agent ಕೇಳ್ತಾನ, which is act as a oxidizing agent ಕೇಳ್ತಾನ. ನೀವು ಫಸ್ಟ್ ಯುವರ್ ಡ್ಯೂಟಿ ಹೌ ಟು ಫೈಂಡ್ ಔಟ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಇಟ್ ಇಸ್ ವೆರಿ ಈಸಿ ಬಿಕಾಸ್ ಯು ಆರ್ ವೆರಿ ಪರ್ಫೆಕ್ಟ್ ಇನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ನೋ, that's why I am telling you. Just here in this case Na is there, this is converted into what? ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಸೋಡಿಯಂ ತೊಗೊಂಡ್ರೆ ಅಂದ್ರೆ ಏನಿರ್ತದೆ ಇದ್ರೊಳಗೆ ಚಾರ್ಜ್ ಅಂತಂದ್ರೆ ನೀವು 0 ಅಂತ ತಿಳ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಥವಾ ಇನ್ ಜನರಲಿ NaCl ಅಂತ ತಿಳ್ಕೊಳ್ರಿ, +1 ಅದ, ಇದು ನೀವು 0 ಅಂತ ತಿಳ್ಕೊಂಡ್ರೆ ಅಂದ್ರೆ +1 ಅಂದರೆ ಈ ಪ್ರೊಸೆಸ್ಗೆ ಏನಂತ ಕರಿತೀರಿ, ಆಕ್ಸಿಡೇಷನ್ ಅಂತ ಕರಿತೀರಿ. ನೀವು Cl ತೊಗೊಂಡ್ರೆ ಅಂದರೆ ಏನಾಗ್ತದೆ ಇಲ್ಲಿ, ದಿಸ್ ಈಸ್ ಕಾಲ್ಡ್ ವಾಟ್, ರಿಡಕ್ಷನ್ ಅಂತ ಕರಿತೀರಿ. ಇದಕ್ಕೆ ಏನಂತ ಕರಿತೀರಿ, ರಿಡಕ್ಷನ್. ಇಲ್ಲೇ ಅದಲ್ಲ, ಇದು Na ಆಕ್ಸಿಡೇಷನ್ ಆಗತ್ತಂದ್ರೆ ದಿಸ್ ಈಸ್ ಆ್ಯಕ್ಟ್ ಆ್ಯಸ್ ಅ ವಾಟ್, ರೆಡ್ಯೂಸಿಂಗ್ ಏಜೆಂಟ್. ದಿಸ್ ಈಸ್ ಆ್ಯಕ್ಟ್ ಆ್ಯಸ್ ಅ ವಾಟ್, ರೆಡ್ಯೂಸಿಂಗ್ ಏಜೆಂಟ್. ರಿಡಕ್ಷನ್ ಆಗತ್ತಂದ್ರೆ ದಿಸ್ ಈಸ್ ಆ್ಯಕ್ಟ್ ಆ್ಯಸ್ ಅ ವಾಟ್, ಆಕ್ಸಿಡೈಸಿಂಗ್ ಏಜೆಂಟ್. ನೀವು ಹೇಳ್ಬೋದು ಸೋಡಿಯಂ ಈಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ಬೋದು, Cl ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ಬೋದು. ಓಕೆ, ನಿಮಗೆ ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ ಏನು ನಿಮ್ಗೆ ಬೇಕಾಗಿಲ್ಲ. ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ, ಬಟ್ ಇಲ್ಲಿ ಕ್ವಶನ್ ಏನಾಗ್ತದೆ ಅಂತಂದ್ರೆ, ವೈ ದೇ ಕಾಲ್ಡ್ ಆ್ಯಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಇದು ಎಲೆಕ್ಟ್ರಾನ್ ಡೊನೇಟ್ ಮಾಡಿರ್ತದ. ಸೋಡಿಯಂ ಏನು ಮಾಡ್ತದ, ಒಂದು ಎಲೆಕ್ಟ್ರಾನ್ ಯಾರಿಗೆ ಕೊಡ್ತದ, ಕ್ಲೋರಿನ್ ಕೊಡ್ತದ. ಅವಾಗ ಕ್ಲೋರಿನ್ ಏನು ಮಾಡ್ತದ, ಎಲೆಕ್ಟ್ರಾನ್ ತೊಗೊಳ್ತದ. ಇಲ್ಲಿ ಜಸ್ಟ್ ಥಿಂಕ್ ಮಾಡಿರಿ, ಇಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಆಗ್ಯದ ಇಲ್ಲಿ, ಹೌದಾ ಆಗ್ಯದ, ಹೌದಾ. ಇದು ಎಲೆಕ್ಟ್ರಾನ್ ಎಲ್ಲಿದೆ ಬಂತಿದ, ದಿಸ್ ಎಲೆಕ್ಟ್ರಾನ್ ಕಮ್ ಫ್ರಾಮ್ ವಾಟ್ ರೀ, ಸೋಡಿಯಂ. ದಿಸ್ ಎಲೆಕ್ಟ್ರಾನ್ ಕಮ್ ಫ್ರಾಮ್ ವಾಟ್, ಸೋಡಿಯಂ. ಸೋಡಿಯಂ ಎಲೆಕ್ಟ್ರಾನ್ ಕೊಡ್ತದ, ಕ್ಲೋರಿನ್ ಎಲೆಕ್ಟ್ರಾನ್ ತೊಗೋತದ. ಯಾವ್ದು ಎಲೆಕ್ಟ್ರಾನ್ ತೊಗೊಳ್ತದಲ್ಲ ದಟ್ ಈಸ್ ಕಾಲ್ಡ್ ರಿಡಕ್ಷನ್ ಅಂತ ಹೇಳ್ತೀರಿ. ರಿಡಕ್ಷನ್ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ನಾವು ಕರಿತೀವಿ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್. ನಾವೊಂದು ಎಕ್ಸಾಂಪಲ್ ಹೇಳಿದ್ದೀನಿ ನಿಮ್ಗೆ, ಸಿಂಪಲ್ ಎಕ್ಸಾಂಪಲ್ ಹೇಳಿದ್ದೀನಿ. ಓಕೆ, ಯು ಹ್ಯಾವ್ ಟು ಸರ್ಚ್ ಇನ್ NCERT, ವೆರೈಟಿ ಆಫ್ ಎಕ್ಸಾಂಪಲ್ಸ್ ಆರ್ ದೇರ್. ಓಕೆ, ಅವು ಎಕ್ಸಾಂಪಲ್ಸ್ ಇರ್ತಾವ, ಅವು ನೋಡೋಣ. ಬೇಕಾದ್ರೆ ನಿಮ್ಗೆ ಏನು ಮಾಡಿ ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ನೆಕ್ಸ್ಟ್ ನೋಡೋದು. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡ್ರ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಬೋದಾ ನಾವು, ಚೇಂಜಸ್ ಏನೇನಾಗ್ತದೆ ನೋಡೋಣ. ಓಕೆ, ನೋಡಿ ಒಂದು ಎಕ್ಸಾಂಪಲ್ ತೊಗೋತೀನಿ. ಯಾವ ಬೇಕಾದ ಎಕ್ಸಾಂಪಲ್ ತೊಗೋಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಲಿಸನ್ ಹಿಯರ್.
ಇನ್ನೊಂದು ಎಕ್ಸಾಂಪಲ್ ನಾನು ತೊಗೋತೀನಿ. ಇಲ್ಲಿ ಹೈಡ್ರೋಜನ್ ತೊಗೋತೀನಿ, ಗ್ಯಾಸ್ ಇರ್ತದೆ. ನೆಕ್ಸ್ಟ್ ಒಂದು ಏನು ತೊಗೋತೀನಿ, ಅಥವಾ 2HCl ಬರಿಬೋದು ನೀವು. ಸಿಂಪಲ್ ಎಕ್ಸಾಂಪಲ್ ಅಲ್ಲ ಇದು ನಾನು ಸಿಂಪಲ್ ಎಕ್ಸಾಂಪಲ್ ತೊಗೋತಾ ಇರೋದು. ಓಕೆ, 2HCl ಬರಿತೀನಿ, ಬರಿಬೋದಾ? ಗ್ಯಾಸ್ ಅದ, ಇದು ಗ್ಯಾಸ್ ಅದ, HCl. ಓಕೆ, ದಿಸ್ ವಾಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬರ್ತದೆ. ಓಕೆ, ಇನ್ ದಿಸ್ ಕೇಸ್ ಕ್ವಶನ್ ಏನು ಕೇಳ್ತಾನೆ, ಯಾವ್ದು ಆಕ್ಸಿಡೇಷನ್ ಆಗ್ತಾ ಇದೆ, ಯಾವ್ದು ರಿಡಕ್ಷನ್ ಆಗ್ತಾ ಇದೆ ಅಂತ ಕೇಳ್ತಾನೆ. ಸಿಂಪಲ್ ಬರಿತೀರಾ? ಹೆಂಗೆ ಬರಿತೀರಾ ಹೇಳಿ? ಸಿಂಪಲ್. ದಿಸ್ H2 ಈಸ್ ಎಲಿಮೆಂಟಲ್ ಫಾರ್ಮ್ ಅದ. ಓಕೆನಾ? ಎಲಿಮೆಂಟಲ್ ಫಾರ್ಮ್ ಅದ, ಏನು ಡೌಟ್ ಇಲ್ಲಪ್ಪ, 0 ಬರೆದು ಬಿಡ್ಬೇಕು, ಏನು ಪ್ರಾಬ್ಲಮ್ ಇಲ್ಲ. ದ್ಯಾಟ್ಸ್ ವೈ ಐ ಟೋಲ್ಡ್ ಆಕ್ಸಿಡೇಷನ್ ನಂಬರ್ ಪಾರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ರಿಡಕ್ಸ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ Cl2 ಏನಂತ ಇಟ್ಕೋತೀರಿ? 0 ಇಟ್ಕೋತೀರಿ, ಬರ್ಕೊಂಡ್ಬಿಡ್ಬೇಕಾ? ನೆಕ್ಸ್ಟ್ ಇಲ್ಲಿ ನೋಡ, ಹೈಡ್ರೋಜನ್ ಅದ, ಕ್ಲೋರಿನ್ ಅದ. ಐ ಟೋಲ್ಡ್ ರೂಲ್ಸ್ ಫಾರ್ ಆಕ್ಸಿಡೇಷನ್. ಆಕ್ಸಿಡೇಷನ್ ರೂಲ್ಸ್ ಅದ ನೋಡಿ, 10 ರೂಲ್ಸ್ ಹೇಳಿದ್ದೀನಿ. ದೋಸ್ 10 ರೂಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸಿ ಅಗೇನ್ ಆ್ಯಂಡ್ ಅಗೇನ್ ವಿಡಿಯೋ, ಯು ವಿಲ್ ಗೆಟ್ ಆನ್ ಐಡಿಯಾ. ಓಕೆ, ನೀವು ಒಂದೇ ಸಲ ವೀಡಿಯೋ ನೋಡಿದ್ರೆ ಬರಲ್ಲ. ಓಕೆ, ಒಂದು ಸಲ ನೋಡಿರ್ತೀರಿ, ಸೆಕೆಂಡ್ ಟೈಮ್ ನಿಮ್ಗೆ ಎಲ್ಲರೂ ವೀಡಿಯೋ ನೋಡಬೇಕಾಗಿತ್ತಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಆಗಿರ್ತದೆ. ಅಲ್ಲಿ ನೀವು ಸ್ಪೀಡ್ ನೋಡ್ಬೇಕಪ್ಪ. ವೀಡಿಯೋ ಭಾಳ ಸ್ಲೋ ಆಗ್ತಾ ಇರ್ತದೆ, ಒಬ್ಬರಿಗೂ ಎಲ್ಲರೂ ಸ್ಲೋ ಅನಿಸ್ತಂದ್ರೆ. ಸ್ಪೀಡ್ ನೋಡ್ಬೇಕಂದ್ರೆ ಅಲ್ಲಿ ನೀವು ಏನು ಯೂಟ್ಯೂಬ್ ಅದಲ್ಲ, ಕಾರ್ನರ್ಗೆ ರೈಟ್ ಸೈಡ್ ಕಾರ್ನರ್ಗೆ 3 ಡಾಟ್ಸ್ ಕೊಟ್ಟಿರ್ತಾನೆ ನೋಡಿರಿ. 3 ಡಾಟ್ಸ್ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಂದ್ರೆ ಇಲ್ಲಿ ಬರ್ತದೆ. ಇಲ್ಲಿ ನಾರ್ಮಲ್ ಅಂತ ಹೇಳಿರ್ತದೆ, ನಾರ್ಮಲ್ ಇರ್ತದೆ. ನಾರ್ಮಲ್ ಕೆಳಗಡೆ ಏನೋ 1.25x ಅಂತ ಏನೋ ಕೊಟ್ಟ. ನಾವು ನಾರ್ಮಲ್ ಎಲ್ಲರದು ನಾರ್ಮಲ್ ಇರ್ತದೆ. ನೀವು 1.25 ಸೆಲೆಕ್ಟ್ ಮಾಡ್ಕೊಂಡು ವೀಡಿಯೋನು ನೋಡ್ಬೋದು. ಬಟ್ ಏನೋ ಆ 1.25 ಒಳಗೆ ವೀಡಿಯೋ ಸ್ಪೀಡ್ ಇರ್ತದೆ. ಓಕೆ, ನಿಮ್ಗೆ ಎಲ್ಲರೂ ಸ್ಲೋ ಆಗತ್ತಿತ್ತಂದ್ರೆ, ಇಲ್ಲ ಸರ್ ನಮ್ಗೆ ನಾರ್ಮಲ್ ಇದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಯು ಹ್ಯಾವ್ ಟು ಸಿ ವೀಡಿಯೋ ಆ್ಯಂಡ್ ಟೇಕ್ ನೋಟ್ಬುಕ್, ಗೋ ಆನ್ ರೈಟಿಂಗ್. ಓಕೆ, ಇದೊಂದು ನೀವು ನೆನಪಿನೇ ತೊಗೋಬೇಕು. ಯಾರಿಗಾದ್ರೆ ಸ್ಲೋ ಸೆಕೆಂಡ್ ಟೈಮ್ ಅದು ನೋಡತ್ತಿದ್ರೆ ಅಂದ್ರೆ. ಇಲ್ಲಿ ನೋಡಿ, ಆಯ್ತು, ಇಷ್ಟು ಅಂತ ಆಯ್ತು. HCl ಒಳಗಡೆ HCl ಯೂಸ್ವಲಿ ಆಕ್ಸಿಡೇಷನ್ ಸ್ಟೇಟ್ ಏನು ಹೇಳಿದ್ದೆ ನಿಮಗೆ? +1 ಪಕ್ಕಾ ಗ್ಯಾರಂಟಿ ರೀ. ಓಕೆ, +1 ಏನೂ ಚೇಂಜಸ್ ಇಲ್ಲ. ಯಾವಾಗ +1 ಅಂತ ಹೇಳಿದ್ದೆ? ಹೈಡ್ರೋಜನ್ ಈಸ್ ಅಟ್ಯಾಚ್ಡ್ ವಿತ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಜೊತೆ ಇತ್ತಂದ್ರೆ ಅವಾಗಷ್ಟು +1 ಆಗ್ತದೆ. ಇವಾಗ ಹೇಳ್ರಿ ನೋಡೋಣ, ಇಲ್ಲಿ +1 ಆಗ್ತದನ ಹೈಡ್ರೋಜನ್? ಆಗಲ್ಲ. ಯಾಕಂದರೆ ಹೈಡ್ರೋಜನ್ ಈಸ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್, 2.1 ಅದ. ಬಟ್ ದಿಸ್ ಈಸ್ ಹ್ಯಾವಿಂಗ್ ಐ ಥಿಂಕ್ 0.9 ಸಮಥಿಂಗ್ ಈಸ್ ದರ್ ಎಲೆಕ್ಟ್ರೋನೆಗೆಟಿವಿಟಿ. ಇದು 2.1 ಅಂದರೆ ದ ಎಲೆಕ್ಟ್ರಾನ್ ಮೂವ್ ಫ್ರಮ್ ಸೋಡಿಯಂ ಟು ಹೈಡ್ರೋಜನ್ ಅಲ್ಲ. ಹೈಡ್ರೋಜನ್ ಈಸ್ ಗೋಯಿಂಗ್ ಟು ಗೆಟ್ ಅ ವಾಟ್? -1. ದ ಸೋಡಿಯಂ ಈಸ್ ಗೋಯಿಂಗ್ ಟು ಗೆಟ್ ಅ ವಾಟ್? +1 ಆಗ್ತದೆ. ಓಕೆ, ಅದೇ ರೀತಿಯಾಗಿ ಇಲ್ಲಿ ದಿಸ್ ಈಸ್ ಏನಾಗ್ತದೆ? +1 ಆಗ್ತದೆ. ಇದೇನಾಗ್ತದೆ? -1 ಆಗ್ತದೆ. ಓಕೆ, ಥಿಂಕ್ ಮಾಡ್ಬೋದು. ಈಗ ಹೈಡ್ರೋಜನ್ 2 ತೊಗೋಬೇಕು. ಇಲ್ಲಿ ಹೈಡ್ರೋಜನ್ 2 ಈ ಹೈಡ್ರೋಜನ್ ತೊಗೊಂಡ್ರಂದ್ರೆ ಏನಾಗ್ತದೆ? ಇಲ್ಲಿ 0 to +1 ಆಗೈತೆ ಅಂದ್ರೆ ದಿಸ್ ಪ್ರೊಸೆಸ್ ಈಸ್ ವಾಟ್? ಆಕ್ಸಿಡೇಷನ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ Cl2 0 to -1 ಆಗೈತೆ ಅಂದ್ರೆ ಇದಕ್ಕೇನು ಕರಿತೀರಿ? ದಿಸ್ ಪ್ರೊಸೆಸ್ ಈಸ್ ವಾಟ್? ರಿಡಕ್ಷನ್ ಅಂತ ಕರಿತೀರಿ. ಇದಕ್ಕೇನಂತ ಕರಿತೀರಿ? ರಿಡಕ್ಷನ್ ಅಂತ ಕರಿತೀರಿ. ಓಕೆ, ನೀವು ಒಂದು ಸ್ವಲ್ಪ ಕರೆಕ್ಟ್ ನೆನಪನ್ನೇ ತೊಗೊಂಡ್ಬಿಡ್ಬೇಕು. 2HCl ಬ್ಯಾಲೆನ್ಸಿಂಗ್ ಇರುತ್ತೆ. ಆಕ್ಸಿಡೇಷನ್ ಅಂದರೆ ಇದಕ್ಕೇನಂತ ಕರಿತೀರಿ? ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀರಿ. ರಿಡಕ್ಷನ್ ಅಂದರೆ ಇದಕ್ಕೇನು ಕರಿತೀರಿ? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀರಿ. ಇವೆಲ್ಲ ಎಕ್ಸಾಂಪಲ್ಸ್. ಓಕೆ, ಇವೆಲ್ಲ ಎಕ್ಸಾಂಪಲ್ ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ಸಿಂಪಲ್ ಅದ. H2S ತೊಗೊಳ್ರಿ. ದಿಸ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟ್? Cl2 ಇರ್ತದೆ. ಓಕೆ, ಈಗ ಪ್ರಾಡಕ್ಟ್ ಏನು ಬರ್ತದೆ ನೋಡ್ರಿ? ಪಾಸಿಬಲ್ ಪ್ರಾಡಕ್ಟ್ ಏನು ಬರ್ಬೋದು ಇಲ್ಲಿ ನಿಮ್ಗೆ? 2HCl ಬರ್ಬೋದಾ? ಸಲ್ಫರ್ ಔಟ್ಸೈಡ್ ಹಾಕ್ತೀರಿ, 2HCl ಹಾಕ್ಬೋದಾ? ಸಲ್ಫರ್ ಹೊರಗಡೆ ಹಾಕೋಣ. ಓಕೆ, ಹೊರಗಡೆ ಹೋಗ್ತದೆ ಸಲ್ಫರ್. H2S ಗ್ಯಾಸ್ ಇರ್ತದೆ. Cl2 ಏನಿರ್ತದೆ? ದಿಸ್ ಇಸ್ ಆಲ್ಸೋ ವಾಟ್ ರೀ? ಗ್ಯಾಸ್. HCl ಇಸ್ ಅಕ್ವಿಯಸ್ ಇರ್ತದೆ ಇನ್ ರೂಮ್ ಟೆಂಪ್ರೇಚರ್ ನೀವು ತೊಗೊಂಡ್ರಂದ್ರೆ. ಓಕೆ, ಈಗ ನೋಡಿ, ಜಸ್ಟ್ ಥಿಂಕ್ ಮಾಡಿ. ಓಕೆ, ಏನೇನು ಫಸ್ಟ್ ಯುವರ್ ಡ್ಯೂಟಿ ಹೌ ಟು ರೈಟ್ ಆಕ್ಸಿಡೇಷನ್ ನಂಬರ್ ಆನ್ ದಿ ಗಿವನ್ ಎಲಿಮೆಂಟ್ ಮ್ಯಾಗ ಬರೆದು ಬಿಡಬೇಕಪ್ಪ. Cl2 ಕೊಟ್ಟಿದ್ದಾನೆ, ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ? 0. ಇಲ್ಲಿ ಹೈಡ್ರೋಜನ್ ಸಲ್ಫರ್ ಥಿಂಕ್ ಮಾಡಿ. ಸಲ್ಫರ್ ಈಸ್ ಅ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಲ್ಲ ಸಲ್ಫರ್. ಹೈಡ್ರೋಜನ್ ಮ್ಯಾಗ ಏನು ಬರ್ತದೆ? +1 ಬರ್ತದೆ. ಇಲ್ಲೇನು ಬರ್ತದೆ ಹೇಳ? -2. ಸರ್ -2 ಹೆಂಗೆ ಬರೋದ್ರಿ ಅಂದರೆ ಹೌ ಟು ಥಿಂಕ್. ಸಲ್ಫರ್ ಇಟ್ ವಿಲ್ ಕಮ್ ಅಂಡರ್ ವಿಚ್ ಫ್ಯಾಮಿಲಿ? ಆಕ್ಸಿಜನ್ ಫ್ಯಾಮಿಲಿ. ಆಕ್ಸಿಜನ್, ಸಲ್ಫರ್, ಸೆಲೂರಿಯಂ, ಟೆಲೂರಿಯಂ, ಪೊಲೋನಿಯಂ ಈಸ್ ದೇರ್. ನೋ, ಆಕ್ಸಿಜನ್ ಈಸ್ ಅ -2 ಅಂತಂದ್ರೆ ಸಲ್ಫರ್ ಈಸ್ ಆಲ್ಸೋ -2 ಅನ್ನಲ್ಲ. ಅದ್ರೊಳಗೆ ಏನದ? ಹೌದಾ, -2 ಬಂದೇ ಬರಿತೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಇಲ್ಲಂತೂ ನಿಮಗೆ ಕಾಮನ್ ಗುರ್ತದ, +1 ಅದ, ಇಲ್ಲಿ 0. ದಿಸ್ ಈಸ್ ಸಲ್ಫರ್ ಈಸ್ ಎನ್ ಎಲಿಮೆಂಟಲ್ ಫಾರ್ಮ್ ಅಲ್ಲ. ಎಲಿಮೆಂಟಲ್ ಫಾರ್ಮ್ ಅಂದರೆ ಏನು ಬರಿತೀರಿ? 0 ಬರಿಬೇಕಾ? ಓಕೆ, ನೆಕ್ಸ್ಟ್ ಥಿಂಕ್ ಮಾಡ್ಬೇಕು ನೀವು ಇದನ್ನು. ಫಸ್ಟ್ ನೀವು ಇದು ಥಿಂಕ್ ಮಾಡತ್ತಿದ್ರಂದ್ರೆ ನೋಡ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಹೈಡ್ರೋಜನ್ ಅದ. ಇಲ್ಲಿ ಹೈಡ್ರೋಜನ್ +1 ಅದ. +1 ಅಂದರೆ 2 into 1 ಆಗ್ತದೆ. +2 ಇದೆ ಆ್ಯಕ್ಚುಲಿ. ಸರ್ ಇಲ್ಲಿ +1 ಬರೆದ್ರೆ ಇಲ್ಲಿ -2 ಬರೆದ್ರಿ ಹೆಂಗೆ ಬ್ಯಾಲೆನ್ಸ್ ಆಗ್ತದೆ? ಆಗ್ತದೆ. ಇಲ್ಲಿ 2 ಅದಲ್ಲ, 2 into +1 +2 ಆಗ್ತದೆ. ದಿಸ್ +2 ಆ್ಯಂಡ್ ದಿಸ್ -2 ಬ್ಯಾಲೆನ್ಸ್ ಇರ್ತದೆ.
ಓಕೆ ನೆಕ್ಸ್ಟ್ ಇಲ್ಲಿಂದ +1 ಅದ, ಇದು 2+1 ಇದೇನರ ತೊಗೋಬೋದು ನಾವು, ಏನೂ ತೊಗೋಕೆ ಬರಂಗಿಲ್ಲ. ಹೈಡ್ರೋಜನ್ ತೊಗೋಬಾರ್ದು, ಇಲ್ಲಿ ಏನು ತೊಗೋಬೇಕಾ, ಸಲ್ಫರ್ ತೊಗೋಬೇಕಾ, ಕ್ಲೋರಿನ್ ತೊಗೋಬೇಕಾ. ಯಾಕಂತಂದ್ರೆ ಇನ್ನು ರೆಡಾಕ್ಸ್ ರಿಯಾಕ್ಷನ್ ಜಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಮ್ಯಾಗ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು. ಆಕ್ಸಿಡೇಷನ್ ನಂಬರ್ ಸೇಮ್ ಇತ್ತಂದ್ರೆ ಅದನ್ನ ತೊಗೊಂಡು ನೀವೇನು ಮಾಡೋರು, ಏನೂ ಚೇಂಜಸ್ ಆಗಿಲ್ಲಪ್ಪ, ಏನು ಚೇಂಜಸ್ ಆಗಿಲ್ಲ. ಇಲ್ಲಿ ಹೈಡ್ರೋಜನ್ ಒಳಗೆ ಏನರ ಚೇಂಜಸ್ ಆಗೈತೆ, ಆ ಹೈಡ್ರೋಜನ್ ಒಳಗೆ ಏನೂ ಚೇಂಜ್ ಆಗಿಲ್ಲ. ದೆನ್ ವೈ ಯು ಆರ್ ಗೋಯಿಂಗ್ ಟು ಟೇಕ್ ಅ ಹೈಡ್ರೋಜನ್, ಯು ಹ್ಯಾವ್ ಟು ಟೇಕ್ ಓನ್ಲಿ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್. ನೋ, that's why in this case sulfur is a -2 is there. This is converted into what? 0. Means oxidation state or oxidation number is going to increase or decrease? Increase. Obviously this is process is called what? Oxidation ಅಂತ ಕರಿತೀರಿ. ಈ processಗೆ ಏನಂತ ಕರಿತೀರಿ? Oxidation. ಇಲ್ಲಿ 0 ಅದ, 0 is converted into -1 ಅಂತ ಕರಿತೀರಿ. The oxidation number is going to what? Decrease. ಈ processಗೆ ಏನಂತ ಕರಿತೀರಿ? Reduction ಅಂತ ಕರಿತೀರಿ. ಆಕ್ಸಿಡೇಷನ್ ಇತ್ತಂದ್ರೆ ಇದಕ್ಕೆ ಏನಂತ ಕರೀತೀರಿ? ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀರಿ. ರಿಡಕ್ಷನ್ ಇತ್ತಂದ್ರೆ ಏನಂತ ಕರಿತೀರಿ? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀರಿ. ಓಕೆ, ಅಪ್ ಟು ದಿಸ್ ವಾಟ್? ಆಕ್ಸಿಡೇಷನ್ ಆಯ್ತು, ರಿಡಕ್ಷನ್ ಆಯ್ತು, ರೆಡ್ಯೂಸಿಂಗ್ ಏಜೆಂಟ್ ಆಯ್ತು, ಆಕ್ಸಿಡೈಸಿಂಗ್ ಏಜೆಂಟ್ ಆಯ್ತು. ಓಕೆ, ಸಮ್ ಆಫ್ ದ ಎಕ್ಸಾಂಪಲ್ಸ್ ಕಂಪ್ಲೀಟೆಡ್. ಓಕೆ, ನೆಕ್ಸ್ಟ್ ಇನ್ನು ಸ್ವಲ್ಪ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅದ. ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಹೆಂಗೆ ಆಗ್ತದೆ ಇನ್ನು ರಿಡಾಕ್ಸ್ ರಿಯಾಕ್ಷನ್ ಒಳಗೆ, ಆ ಪಾರ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಸಬ್ಸ್ಕ್ರೈಬ್, ಶೇರ್. ಓಕೆ, ಥ್ಯಾಂಕ್ ಯು.